ಜ್ಞಾನಕ್ಕಿಂತ ಮೇಲಾದದ್ದು ಯಾವುದೂ ಇಲ್ಲ. ವಿದ್ಯೆ ಮಹತ್ವವಾದದ್ದು. ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾಭ್ಯಾಸ ಎಷ್ಟು ಮುಖ್ಯವೋ ತಿಳುವಳಿಕೆ, ಅರಿವು, ಅಂದರೆ ಪ್ರಾಕ್ಟಿಕಲ್ ಆಗಿ ವಿದ್ಯಾರ್ಥಿಗಳಿಗೆ ಎಲೆಕ್ಷನ್ ಹೇಗಿರುತ್ತೆ, MLA ಯಾವ ರೀತಿ ಗೆಲ್ತಾರೆ, MP ಯಾವ ರೀತಿ ಗೆಲ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯ ಯಾವ ರೀತಿ ಗೆಲ್ತಾರೆ ಎನ್ನುವುದರ ಮರುಸೃಷ್ಟಿ. ಅಂದರೆ ಡೂಪ್ಲಿಕೇಟ್ ಅಂತ ಅನ್ಬೋದು, ಅಣಕ ಅಂತ ಅನ್ಬೋದು, ಏನಾದರೂ ಅನ್ಬೋದು. ಯಲಹಂಕದ ಆಕ್ಸ್ಫರ್ಡ್ ಶಾಲೆಯಲ್ಲಿ ಈ ಚುನಾವಣೆಯ ಮರುಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಈಗ ನಾವು ಬೋರ್ಡಲ್ಲಿ ನೋಡೋಂಥದ್ದು 2024 ಲೋಕಸಭಾ ಚುನಾವಣೆಗೆ ಈ ಶಾಲೆನೂ ಸಹ ಒಂದು ಮತಗಟ್ಟೆ 203. ಅಂದರೆ ಯಾವ ರೀತಿ ಓಟ್ ಇಲ್ಲ ಆಗುತ್ತೋ ಅನ್ನೋದರ ಮರುಸೃಷ್ಟಿಯ ಶಾಲೆ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಅಂದರೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಮಿಡ್ಲ್ ಸ್ಕೂಲ್ನ ಎಲ್ಲ 100 ಜನ ವಿದ್ಯಾರ್ಥಿಗಳು ಈ ಅಣಕ ಅಂದರೆ ಮರುಸೃಷ್ಟಿಯ ಚುನಾವಣೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಮಕ್ಕಳಿಗೆ ಯಾವ ರೀತಿ ಅಂದರೆ ಕ್ಯಾಪ್ಟನ್ ಯಾವ ರೀತಿ ಆಗಬೇಕು, ಲೀಡ್ರ್ ಯಾವ ರೀತಿ ಆಗಬೇಕು, ಮತ್ತು ಸ್ಕೂಲಲ್ಲಿ ಎಲೆಕ್ಷನ್ ಯಾವ ರೀತಿ ನಡೆಸ್ತಾರೆ ಅನ್ನೋದರ ಅಣಕು ಅಂದರೆ ಮರುಸೃಷ್ಟಿ ನಾವು ನೋಡ್ತಾ ಇದ್ದೀವಿ. ಈಗ ಏನೋ ಚುನಾವಣಾ ಅಧಿಕಾರಿಗಳು ಈಗಾಗಲೇ ಮೊದಲೇ ಅವರಿಗೆ ಲಿಸ್ಟ್ ಕೊಟ್ಟಿರ್ತಾರೆ. ಲಿಸ್ಟನ್ನು ಇಟ್ಕೊಂಡು ಯಾವ ವಿದ್ಯಾರ್ಥಿ ಬರ್ತಾನೆ, ಏನು ಕೇಳ್ತಾನೆ, ಅವನು ಯಾರು, ಯಾವ ಕ್ಲಾಸು ಅನ್ನೋದನ್ನು ಪರಿಶೀಲನೆ ಮಾಡಿ ಓಟ್ ಹಾಕಲಿಕ್ಕೆ ಅವನು ಅರ್ಹನ ಅಲ್ವಾ ಅನ್ನೋದನ್ನು ಸೃಷ್ಟಿಯಾಗಿದೆ. ನೋಡಿ, ಕ್ಯಾಪ್ಟನ್ನು, ವೈಸ್ ಕ್ಯಾಪ್ಟನ್ನು, ಹಾಗೆಯೇ ಸ್ಪೋರ್ಟ್ಸ್ ಕ್ಯಾಪ್ಟನ್ನು ಎನ್ನುವುದರ ಪ್ರಾಕ್ಟಿಕಲ್ ಆಗಿ ಅಂದರೆ ಬ್ಯಾಲೆಟ್ ಪೇಪರು, ವಿಪ್ಯಾಟು ಮತ್ತು ಇಂಕ್ ಹಾಕುವಂಥದ್ದು ಎಲ್ಲವೂ ಸಹ ಪಕ್ಕಾ ಪ್ರೋಸೆಸ್ ಆಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈ ಚುನಾವಣೆ ಎಲೆಕ್ಷನ್ನ ಪ್ರೋಸೆಸ್ನ ನಡೆಸ್ತಾ ಇರ್ತಕ್ಕಂಥ ಹಿರಿಯ ವ್ಯಕ್ತಿಗಳನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ನೋಡಿ, ಅಲ್ಲಿ ಲೆಫ್ಟ್ ಹ್ಯಾಂಡ್ಗೆ ಇಂಕನ್ನು ಅಟ್ಯಾಚ್ ಮಾಡ್ತಕ್ಕಂಥ, ಇಂಕನ್ನು ಅಂಟಿಸುವ ಕೆಲಸ ಆಗ್ತಾ ಇದೆ. ಗುರುತು ಅಂದರೆ ಈಗಾಗಲೇ ಒಂದ್ಸಲ ಓಟ್ ಹಾಕಿದ್ದಾರೆ ಅನ್ನೋದು ಪಕ್ಕ ಆಗಬೇಕು ಅನ್ನೋ ಕಾರಣಕ್ಕೆ ಆಗ್ತಾ ಇದೆ. ನಂತರ ಅವರು ಓಟ್ ಹಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಏನು ಪ್ರೋಸೆಸ್ ಆಗುತ್ತೆ ಅನ್ನೋದರ ಚಿತ್ರಣ ಅದು ಸಹ ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಚುನಾವಣೆ ಪ್ರಕ್ರಿಯೆ ನಡೆಯುತ್ತೆ ಎನ್ನುವುದರ ಮರುಸೃಷ್ಟಿ. ವಿಶೇಷ ಅಂತಂದರೆ ಏನು ಇಲ್ಲಿ ಈ ಕೋಣೆಯಲ್ಲಿ ನಡೀತಾ ಇದೆ, ಇದು ಪಕ್ಕದ ಕೋಣೆಯಲ್ಲಿ ಅಂದರೆ ಎಲ್ಲವೂ ಸಹ ವೆಬ್ ಕ್ಯಾಮ್ ಮೂಲಕ ಲೈವ್ ಮಾಡ್ತಕ್ಕಂಥ ಕೆಲಸನೂ ಸಹ ಆಗ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಇದಕ್ಕಿಂತ ಪಕ್ಕ ಪ್ರಾಕ್ಟಿಕಲ್ ಆಗಿ ತಿಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಒಳ್ಳೆ ಕೆಲಸವನ್ನು ಆಕ್ಸ್ಫರ್ಡ್ ಸ್ಕೂಲು ಮಾಡ್ತಾ ಇದೆ ಅಂದರೆ ತಪ್ಪಾಗಲ್ಲ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು, ನಕಲಿ ಚುನಾವಣಾ ಅಧಿಕಾರಿಗಳಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಏನಾಗ್ತಾ ಇದೆ ಇಲ್ಲಿ? ನಿಂತ್ಕೊಳ್ಳಿ ಸರ್. ನಮಸ್ಕಾರ. ನನ್ನ ಹೆಸರು ಸುರೇಶ್ ನಾಡಗೇರ್ ಅಂತ. ನಮ್ಮ ಸ್ಕೂಲ್ನಲ್ಲಿ ನ್ಯೂ ಆಕ್ಸ್ಫರ್ಡ್ ಇಂಗ್ಲೀಷ್ ಸ್ಕೂಲ್ ಅಂತ ಪ್ರಥಮ ಬಾರಿಗೆ ಮಕ್ಕಳಿಗೆ ಡಿಜಿಟಲ್ ವೋಟಿಂಗ್ ಹೆಂಗಿರುತ್ತೆ, ಎಲೆಕ್ಷನ್ ಅಂದರೆ ಹೆಂಗಿರುತ್ತೆ ಒಂದು ಅರಿವು ಮೂಡಿಸ್ಬೇಕಂತ ಒಂದು ಅವೇರ್ನೆಸ್. ಚಿಕ್ಕ ಮಕ್ಕಳಿಗೆ ಗೊತ್ತಿರಲ್ಲ, ದೊಡ್ಡ 18 ಇಯರ್ಸ್ ಆದಮೇಲೆ ವೋಟಿಂಗ್ ಮಾಡಬೇಕಂತ ರೂಲ್ ಇದಲ್ವಾ. ಮಕ್ಕಳಿಗೂ ವೋಟಿಂಗ್ ಅಂದ್ರೇನು, ಎಲೆಕ್ಷನ್ ಯಾವ ರೀತಿ ಮಾಡ್ತೀವಿ, ಕ್ಯಾಂಪೇನಿಂಗ್ ಅಂದ್ರೇನು, ಈ ವೋಟಿಂಗ್ ಅಂತ ಇವಾಗ ಮಾಡ್ತಿರೋದು ನಾವು. ಅದೇ ವಿ ಆರ್ ಯೂಸಿಂಗ್ ಮೊಬೈಲ್ ಯೂಸ್ ಮಾಡ್ಕೊಂಡು ಈ ವೋಟಿಂಗ್ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ ಒಂಥರ ಅರಿವು ಬರಲಿ, ಅವಕ್ಕೂ ಖುಷಿ ಪಡ್ತವೆ. ಅವ್ರು ದೇ ಆರ್ ಎಲೆಕ್ಟಿಂಗ್ ಫಾರ್ ಸ್ಕೂಲ್ ಕ್ಯಾಪ್ಟನ್, ಸ್ಕೂಲ್ ವೈಸ್ ಕ್ಯಾಪ್ಟನ್ ಮತ್ತು ಸ್ಪೋರ್ಟ್ಸ್ ಕ್ಯಾಪ್ಟನ್ 3 ಪೋಸ್ಟ್ಗೆ ಎಲೆಕ್ಷನ್ ಮಾಡ್ತಾಯಿದ್ದೀವಿ. ಸುಮಾರು ಮಕ್ಕಳು ಬಂದು ಖುಷಿಯಿಂದ ಬಂದು ವೋಟಿಂಗ್ ಮಾಡ್ತಾಯಿವೆ. ಅವಕ್ಕೆ ಒಂದು ಗುರುತು, ವೋಟ್ ಮಾಡಿದ್ದೀವಿ ಅನ್ನೋ ಒಂದು ಗುರುತಿಗೆ ನಾವು ಈ ಮಾರ್ಕರಿಂದ ವೋಟ್ ಮಾಡ್ತಾಯಿದ್ದೀವಿ, ಒಂದು ಮಾರ್ಕಿಂಗ್ ಮಾಡ್ತಾಯಿದ್ದೀವಿ. ಇದನ್ನು ಬೋರ್ಡಲ್ಲೂ ಸಹ ಮೆನ್ಷನ್ ಮಾಡಿರ್ತಕ್ಕಂಥ ಕೆಲಸ ಆಗಿದೆ. ಅಂದರೆ ಬರೀ ವಿದ್ಯೆ, ಬರೀ ಪಾಠಕ್ಕೆ, ಪ್ರವಚನಕ್ಕೆ, ಆಟಕ್ಕೆ, ಓಟಕ್ಕೆ, ಊಟಕ್ಕೆ ಅಲ್ಲ, ಎಲ್ಲದಕ್ಕೂ ಇದೆ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು, ಒಂದು ಒಳ್ಳೆ ಕೆಲಸವನ್ನು ಸಂಸ್ಥೆ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಓಟ್ ಹಾಕಿರ್ತಕ್ಕಂಥ ಮತದಾರನ ಕೇಳೋಣ. ಪುಟ, ಏನು ಅನ್ನಿಸ್ತು ನಿನಗೆ? ಪ್ರಾಕ್ಟಿಕಲ್ ಆಗಿ ಓಟ್ ಹಾಕೋದು ಈ ರೀತಿ ಇರುತ್ತಾ ಅಂತ ಅನ್ನಿಸ್ತಾ? ಖುಷಿ ಆಯ್ತಾ? ಹೇಗಾಯಿತು? ನನ್ನ ಹೆಸರು ಚಂದನ ಅಂತ. ನಾನು ಸ್ಕೂಲ್ ಆಕ್ಸ್ಫರ್ಡಲ್ಲಿ ಓದ್ತಾ ಇದ್ದೀನಿ, 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಸೊ ನಮ್ಮದ್ರಲ್ಲಿ ಎಲೆಕ್ಷನ್ ಇಕ್ಕಿದ್ದಾರೆ ಇವತ್ತು. ಸೊ ನಮಗೆ ಸಖತ್ ಗೊತ್ತಾಯಿತು ಹೆಂಗೆ ಎಲೆಕ್ಷನ್ ಹೆಂಗಿರುತ್ತೆ, ಎಲೆಕ್ಷನ್ ಹೆಂಗೆ ವೋಟ್ ಹಾಕ್ಬೋದು ಅದೆಲ್ಲ ಗೊತ್ತಾಯಿತು. ಸೊ ಸೆಲೆಕ್ಟ್ ಮಾಡಿ ಯಾರು ಹೆಂಗೆ ಕ್ಯಾನ್ವಸ್ ಮಾಡಿದ್ದಾರೆ ಅವ್ರಿಗೆ ಸೆಲೆಕ್ಟ್ ಮಾಡಿ ವೋಟ್ ಹಾಕಿದ್ದೀವಿ. ಮುಂಚೆ ಎಲ್ಲ ಪೇರೆಂಟ್ಸ್ ಕರ್ಕೊಂಡು ಹೋಗ್ತಾ ಇರಲಿಲ್ಲ ವೋಟ್ ಎಲ್ಲಾಗಬೇಕು ಹೆಂಗಾಗಬೇಕು ಅಂತ ತೋರ್ಸೋಕ್ಕೆ. ಸೊ ಇವಾಗ ಎಲ್ಲ ಗೊತ್ತಾಗಿದೆ, ಸ್ಕೂಲವರೆಲ್ಲ ಹೇಳ್ಕೊಟ್ಟಿದ್ದಾರೆ. ಇಟ್ ವಾಸ್ ಅ ಗುಡ್ ಐಡಿಯಾ ಆಫ್ ಎಲೆಕ್ಷನ್, ಅದೆಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಯಾವ ಕ್ಲಾಸು? ನಾನು ಚಂದನ ಅಂತ, 7ನೇ ಕ್ಲಾಸಿಂದ. ಇದು ವಿದ್ಯಾರ್ಥಿ ಮತ್ತು ಇನ್ನೂ ಟೀಚರ್ ಇದ್ದಾರೆ, ಶಾಲೆಯ ಮುಖ್ಯೋಪಾಧ್ಯಾಯರು, ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನ. ಮೇಡಮ್, ಇದು ಯಾಕೆ ಮಾಡಬೇಕು? ಯಾಕೆ ಮಾಡಬೇಕಾದ್ರೆ ಇದು ನಮ್ಮ ಮಕ್ಕಳು ಫ್ಯೂಚರು.
ಇನ್ನು ಮುಂದೆ ಫ್ಯೂಚರಲ್ಲಿ ಇವರು MLA MP ಏನೋ ಪ್ರೈಮ್ ಮಿನಿಸ್ಟರು ಪ್ರೆಸಿಡೆಂಟು ಆಗ್ಬೋದು. ಅದಕ್ಕೆ ನಾವು ಹೇಳ್ಕೊಡ್ತಾಯಿದ್ವಿ ಯಾವ್ದು ಸಹಿ ಯಾವುದು ತಪ್ಪು, ಹೆಂಗೆ ವೋಟ್ ಮಾಡಬೇಕು. ಈಗ ನನ್ನ ಜೀವನದಲ್ಲಿ ಅವ್ರು 18 ವಯಸ್ಸಾದಮೇಲೆ ವೋಟಿಂಗ್ ಸ್ಟಾರ್ಟ್ ಮಾಡ್ತಾರೆ, ಹೇಗೆ ಮಾಡಬೇಕು, ಯಾವುದು ಸಹಿ ಯಾವ್ದು ತಪ್ಪು, ಯಾವ ಥರ ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡಬೇಕು, ಒಳ್ಳೆ ಕ್ಯಾಂಡಿಡೇಟು ಯಾವ ಥರ ಪ್ರಚಾರ ಮಾಡ್ತಾರೆ, ಕರಪ್ಷನ್ ಕರ್ಕೊಂಬರ್ಬೇಡ್ದು, ಆ ಥರ ನಾವು ಎನ್ಕರೇಜ್ಮೆಂಟ್ ಕೊಡ್ತಾಯಿದ್ದೀವಿ. ಅದಕ್ಕೆ ಎಲ್ಲ ಆನ್ಲೈನ್ ಮಾಡಿ ಎಲ್ಲ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಈಗ ವೆಬ್ ಕ್ಯಾಮ್ ಮೂಲಕ ಅಂದರೆ ಮತದಾನದ ಕೋಣೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತಕ್ಕಂಥ ವೆಬ್ ಕ್ಯಾಮ್ ಮೂಲಕ ಲೈವ್ ಅಲ್ಲಿ ಏನಾಗ್ತಾ ಇದೆ ಅದನ್ನು ಇಲ್ಲಿ ತೋರಿಸ್ತಕ್ಕಂಥ ಕೆಲಸನೂ ಆಗ್ತಾ ಇದೆ. ನಿಜವಾಗ್ಲೂ ಈ ಮಕ್ಕಳು ಒಳ್ಳೆ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಸ್ತುತ ನಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ವಿದ್ಯಮಾನಗಳು ಹೇಗಿದೆ, ಹೇಗಿರಲಿವೆ ಮತ್ತು ಎಲೆಕ್ಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸ್ತಕ್ಕಂಥ ಒಂದು ಒಳ್ಳೆ ಕೆಲಸವನ್ನು ಈ ಶಾಲೆ ಮಾಡ್ತಾ ಇದೆ. ಈ ವಿದ್ಯಾರ್ಥಿಗಳು ಈಗಿನ ವಿದ್ಯಾರ್ಥಿಯೇ ಮುಂದಿನ ಪ್ರಜೆ ಅಂತೇನು ಹೇಳ್ತಾರೆ. ಇಲ್ಲಿ ಯಾರಾದರೂ MLA ಇರ್ಬೋದು, MP ಇರ್ಬೋದು, ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸಿದ್ರೆ ಸಾಲದು, ಮಾಡ್ತಕ್ಕಂಥ ಇಚ್ಛೆ ಇರಬೇಕು ಅನ್ನೋದನ್ನು ಈ ಶಾಲೆ ಮಾಡಿಕೊಟ್ಟಿದೆ. ಈ ರೀತಿಯ ವಿದ್ಯಾದಾನ ಅಥವಾ ವಿದ್ಯಾಭ್ಯಾಸ ಮಕ್ಕಳ ಭವಿಷ್ಯಕ್ಕೆ ಭದ್ರ ಬುನಾದಿ ಅಂದರೆ ತಪ್ಪಾಗಲ್ಲ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ. ನೀವಿನ್ನೂ RT ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.